ಅಮ್ಮಗೂ ಹುಡುಗ ಇಷ್ಟ ಆಗಿದೆ ಅಂತಾನೆ ಅಮ್ಮನ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಅಮ್ಮುಗೆ ಇನ್ನೂ ಓದ್ಬೇಕು ಅಂತ ಆಸೆ, ಆದ್ರೆ ನಿಮ್ ಅಣ್ಣ ಕೇಳ್ಬೇಕಲ್ವಾ? ಆದ್ರೆ ಈ ಹುಡುಗ ಒಳ್ಳೆಯವನು ನೋಡಿದ ತಕ್ಷಣ ನಮ್ಗೂ ಅನ್ಸ್ತು ಅಮ್ಮನ ಚೆನ್ನಾಗ್ ನೋಡ್ಕೊಳ್ತಾನೆ, ಅಮ್ಮನು ಅವನ್ ಜೊತೆ ಖುಷಿಯಾಗಿರ್ತಾಳೆ. ಅಷ್ಟಾದ್ರೆ ಅಲ್ವಾ ಅದ್ಗೆ? ನಮ್ಗಿನ್ನೇನ್ ಬೇಕು ಹೇಳಿ? ನಮ್ ಮಕ್ಕಳ ಖುಷಿನೇ ನಮ್ ಖುಷಿ ಅಲ್ವಾ? ಸರಿ ಗಿರಿಜಾ, ನೋಡು ಟೈಮೇ ಇಲ್ಲ, ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು. ಈ ವಿಷಯ ನೀವ್ ತಿಳ್ಸೋಣ ಅಂತ ನಾನು ಅತ್ತೆ ಗಡಿ ಬಿಡಿ ಬಂದ್ಬಿಟ್ವಿ. ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ತದೆ. ಹುಡುಗನ್ ಕಡೆಯವರು ಬರ್ತಾ ಇದಾರೆ, ನಮ್ ಹುಡುಗಿ ಇದ್ ಯಾವ್ದಕ್ಕೂ ರೆಡಿನೇ ಇಲ್ಲ. ಯಾಕಂದ್ರೆ ಅವಳಿಗೆ ಅವಳ ಹುಡುಗಂದೇ ನೆನ್ಪು, ಯೋಚನೆ. ಅಯ್ಯೋ ಅಮ್ಮು, ಅಮ್ಮು ನೀನ್ ಇನ್ನ ರೆಡಿ ಆಗಿಲ್ವೇನೆ? ಅಯ್ಯೋ ಜ್ಯೋತಿ, ಏ ಜ್ಯೋತಿ ಬಾರಿ ಇಲ್ಲಿ. ಅಮ್ಮ ಅಲ್ಲ ಕಣೆ, ಇವತ್ತು ಅಮ್ಮನ್ ನೋಡಕ್ಕೆ ಹುಡುಗನ್ ಮನೆಯವ್ರು ಬರ್ತಿದಾರೆ. ಅವಳು ರೆಡಿ ಮಾಡಕ್ ಬಿಟ್ಟು ನೀನೇ ಅಲಂಕಾರ ಮಾಡ್ಕೊಂಡು ಸೆಲ್ಫಿ ತಗೋತಾ ಇದ್ಯಾ. ಒಂದ್ ಸ್ವಲ್ಪನೇ ಜವಾಬ್ದಾರಿ ಇಲ್ಲ ಕಣೆ ನಿನ್ಗೆ. ನಾನೇ ರೆಡಿ ಮಾಡ್ತೀನಿ, ಅದೆಲ್ಲ ಸರಿ ಮಾಡ್ಕೊ. ಅಮ್ಮ ನಾನೇ ನಿಂಗೆ ಸೀರೆ ಉಡಿಸ್ತೀನಿ. ಯಾಕಮ್ಮ ಒಂಥರ ಇದ್ಯಾ, ಏನಾಯ್ತು? ಹೌದಾ ಅಮ್ಮ, ನಿನಕೋ ಖುಷಿಯಾಗೇ ಇಲ್ವಲ್ಲ, ಏನಾಯ್ತು? ನೀನ್ ಮದ್ವೆ ಮಾಡ್ತೀವಿ ಅಂತ ಬಾವ ಹೇಳ್ದಾಗಿಂದ ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿನ್ ಮುಖದಲ್ಲಿ ಯಾಕೋ ನಗುನೇ ಇಲ್ಲ. ಯಾಕಮ್ಮ, ಏನಾಯ್ತು? ನಿನಗೆ ಈ ಮದ್ವೆ ಇಷ್ಟ ಇಲ್ವಾ? ಜ್ಯೋತಿ ಬಾಗ್ಲ. ಅಮ್ಮ ನನ್ನ ಹತ್ರ ನಿಜ ಹೇಳು, ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ನೋಡು, ನಾನ್ ನಿನಗ್ ಚಿಕ್ಕಮ್ಮ ಆದ್ರೂ ನೀನ್ ನನಗ್ ಮಗಳೇ ಕಣೆ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ನಿನ್ ಮನ್ಸಲ್ಲಿ ಬೇರೆ ಹುಡುಗ ಇದ್ದಾನ? ಅದಕ್ಕೆ ಈ ಹುಡುಗ ನಿನ್ನ ನೋಡಕ್ ಬರೋದು ನಿನಗಿಷ್ಟ ಆಗ್ತಿಲ್ವಾ? ಚಿಕ್ಕಮ್ಮ ಹತ್ರ ಎಲ್ಲ ಹೇಳ್ಬಿಡ್ಲ, ಇವರೇ ನನಗೆ ಹೆಲ್ಪ್ ಮಾಡ್ಬೋದು. ಅಮ್ಮ ಏನಾದ್ರೂ ಮಾತಾಡು. ಹ್ಞೂ ಅಮ್ಮು, ನಿನ್ ಮನ್ಸಲ್ಲಿ ಇದೆಲ್ಲ ನನ್ನ ಹತ್ರ ಹೇಳ್ಕೊ, ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಜ್ಯೋತಿ ಇದ್ದಾಳೆ ಅಂತ ನಿನಗೆ ಹೇಳ್ಕೊಳಕ್ ಆಗ್ತಿಲ್ವಾ? ನೋಡು, ಅವಳು ನಿನ್ ತಂಗಿ ಕಣೆ. ನಿನ್ ತಂಗಿ ಯಾವಾಗ್ಲೂ ನಿನಗೆ ಸಪೋರ್ಟ್ ಮಾಡೋದು. ಪರವಾಗಿಲ್ಲ, ಹೇಳ್ಕೊ. ಅದು ಅರೆ ಅಮ್ಮು, ಏನಮ್ಮು ನೀನು ಇನ್ನೂ ರೆಡಿ ಆಗಿಲ್ವಾ? ಇಂದ್ರ ಅಮ್ಮಗ್ ರೆಡಿ ಮಾಡೋದ್ ಬಿಟ್ಟು ಹರಟೆ ಹೊಡ್ಕೊಂಡ್ ಕೂತಿದ್ಯಲ್ಲ, ಇನ್ನೇನ್ ಅವ್ರು ಬಂದ್ಬಿಡ್ತಾರೆ. ಅಕ್ಕ, ಗಂಡನ್ ಕಡೆಯವ್ರು ಬರ್ಬೇಕಿನ್ನ ತುಂಬಾ ಟೈಮ್ ಆಗುತ್ತೆ, ಯಾಕಿಷ್ಟ ಅರ್ಜೆಂಟ್ ಮಾಡ್ತಿದ್ಯಾ? ಹಾಗಂತ ಹರಟೆ ಹೊಡ್ಕೊಂಡ್ ಕೂತ್ರೆ ನಮ್ಮಿಬ್ರು ಗಂಡಂದ್ರು ಬಂದ್ರೆ ನಮಗ್ ಮಂಗಳಾರತಿ ಮಾಡ್ತಾರಷ್ಟೇ. ಸರಿ ಸರಿ, ನೀನ್ ಕೆಳಗಡೆ ಹೋಗಿ ಕೆಲ್ಸದವ್ರಿಗೆ ಹೇಳಿ ಹೂ ಹಣ್ಣ ಎಲ್ಲ ಟೇಬಲ್ ಮೇಲೆ ಇಡ್ಸು, ನಾನೇ ಅಮ್ಮಗ್ ರೆಡಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಹೋಗು ಇಂದ್ರ, ಹೋಗು ಹೋಗು. ಸರಿ ಬಾ ಅಮ್ಮು ರೆಡಿ. ಅಯ್ಯೋ ಏನ್ ಯೋಚನೆ ಮಾಡ್ತಿದ್ಯಾ, ಬಾ ಅಮ್ಮು. ಹೂ ಕಣ ಭಟ್ರಿ. ಇದು ನಾವು ಲಾಸ್ಟ್ ಟೈಮು ಏನೇನು ಕಂಪ್ಲೇಂಟ್ಸ್ ಇತ್ತು ಅದನ್ನೆಲ್ಲ ಸಾರ್ಟ್ ಮಾಡಿದಾರೆ ತಾನೆ ಕಾಲೇಜ್ ಅವರು? ಓಕೆ ಓಕೆ, ಮತ್ತೇನಾದ್ರು ಇದ್ರೆ ಹೇಳು, ಲಿಸ್ಟ್ ಮಾಡ್ಕೊಳ್ಳೋಣ HOD ಗೆ.
ಹಾ ಓಕೆ ಮಗ. ವಲ್ಲಭ, ಹೇಳಿದ್ಕೆ ಅದು ಅಮೂಲ್ಯ ಹೇಗಿದ್ದಾಳೋ? ಅವಳು ಹೇಗಿರ್ತಾಳೆ, ಒಂದ್ ಫುಲ್ಲು ಕುಕ್ಕರ್ ಅನ್ನಕ್ಕೆ ಅವ್ರ ಅಪ್ಪ ಮಾಡಿರೋ ತುಪ್ಪನ ಮಿಕ್ಸ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂದು ತೇಗ್ ದಬಾಕಿರ್ತಾಳೆ. ಅಯ್ಯೋ ವಲ್ಲಭ, ನಾನು ಹಾಗಲ್ಲ ಕೇಳಿದ್ದು. ಅಮೂಲ್ಯಂಗೆ ಆ ಹುಡ್ಗನ್ ಬಗ್ಗೆ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ ಅಂತ. ಅದ್ರ ಬಗ್ಗೆ ನಂಗೂ ಕ್ಲಾರಿಟಿ ಇಲ್ಲ. ಅದಕ್ಕೆ ಯಾಕೇನಾಯ್ತು? ಏನಿಲ್ಲ ವಲ್ಲಭ, ನಿನ್ನೆ ರಾತ್ರಿ ಅಮೂಲ್ಯ ಸಿಕ್ಕಿದ್ಲು. ಪಾಪ ಚಿಕ್ಕ ಹುಡ್ಗಿ, ಒಂದ್ 4 ಬುದ್ಧಿ ಮಾತು ಹೇಳೋಣ ಅಂತ ಹೋದ್ರೆ ನನ್ನ ಹತ್ರನೇ ರೂಢಾಗಿ ಮಾತಾಡೋದ್ಲು ಕಣೋ. ಏನೋ ನಿಮ್ಮ ಹತ್ರನೇ ರೂಢಾಗಿ ಮಾತಾಡದ್ಲಾ? ನಮ್ ಅತ್ತಿಗೆಗೆ ರೂಢಾಗಿ ಮಾತಾಡೋಷ್ಟು ಬೆಳೆದ್ಬಿಟ್ಲ ಅವಳು. ಇರಿ ಒಂದ್ ನಿಮಿಷ, ಪೂರ್ತಿ ಹೇಳದ್ ಕೇಳಿಸ್ಕೊ. ಇಲ್ಲಿ ಅವಳು ರೂಢಾಗಿ ಮಾತಾಡೋದು ಅನ್ನೋದ್ ವಿಷಯ ಅಲ್ಲ. ಅವಳ ಮಾತಲ್ಲಿ ಆ ಹುಡ್ಗನ್ ಬಗ್ಗೆ ಇನ್ನೂ ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಆತಂಕ ಆಯ್ತು. ಪಾಪ ಕಣೋ ಅಮ್ಮು, ತುಂಬಾ ಮುಗ್ದೆ. ಆ ಹುಡ್ಗನ ತುಂಬಾ ಒಳ್ಳೆಯವನು ಅಂತ ನಂಬಿಟ್ಟಿದ್ದಾಳೆ. ಅವನಿಂತ ಕೆಟ್ಟ ಹುಳ ಅಂತ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದೆಲ್ಲ ಇವಳಿಗೆ ಯಾವಾಗ ಗೊತ್ತಾಗುತ್ತೋ, ಅವ್ನ್ ಸವಾಸ ಯಾವಾಗ ಬಿಡ್ತಾಳೋ. ಅಯ್ಯೋ ಅದಕ್ಕೆ ನೀವ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ. ಸತ್ಯ ಅನ್ನೋದು ಬೂದಿ ಮಿಚ್ಚಿರೋ ಕೆಂಡದ ಹಾಗೆ, ಜಾಸ್ತಿ ಮರೆಯಲ್ಲಿ ಇರಲ್ಲ. ಒಂದಲ್ಲ ಒಂದಿನ ಅಮೂಲ್ಯಂಗ್ ಗೊತ್ತಾಗುತ್ತೆ. ಅವಾಗ ಅಯ್ಯೋ ನನ್ ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ ಅಂತ ರಿಯಲೈಸ್ ಆಗ್ತಾಳೆ. ತಲೆ ಕೆಡ್ಸ್ಕೊಳ್ಬೇಡಿ. ಆದಷ್ಟು ಬೇಗ ಹಾಗಾಗ್ಲಿವಲ್ಲವ. ಅದಕ್ಕೆ ಅವಳ ಜೀವನ ಹಾಳಾಗ್ಬಾರ್ದು ಅಂತ ನೀವ್ ಯೋಚನೆ ಮಾಡ್ತಿದಿರಲ್ಲ, ಈ ನಿಮ್ ಒಳ್ಳೆ ಮನ್ಸಿಗೆ ಆ ದೇವ್ರ ಒಂದು ಅವಾರ್ಡ್ ಕೊಟ್ಟೆ ಕೊಡ್ತಾನೆ. ಅಮೂಲ್ಯಂಗೆ ಆದಷ್ಟು ಬೇಗ ಸತ್ಯ ಗೊತ್ತಾಗುತ್ತೆ. ಏನಾಯ್ತು? ಯಾಕಂದ್ರೆ ಇನ್ 3 ದಿನದಲ್ಲಿ ರಾಜೀವ್ ಜೊತೆ ನನ್ ಮದ್ವೆ. ಅದಕ್ಕೆ ಇನ್ 3 ದಿನದಲ್ಲಿ ಮದ್ವೆನಾ? ಏನ್ ಹೇಳ್ತಿದ್ಯಾ ಅಮ್ಮು? ಇದನ್ನ ಹೇಳಕ್ಕೆ 1000 ಸಲ ಕಾಲ್ ಮಾಡಿದ್ ನಿನಗೆ. ಫೋನ್ ಎತ್ತಕ್ ಏನೋ ರೋಗ ನಿಂಗೆ? ಅಮ್ಮು ನಿಮ್ಗೆ ಗೊತ್ತಲ್ವಾ, ಅಮ್ಮ ಡಿಸ್ಚಾರ್ಜ್ ಕೂಡ ಆಗಿಲ್ಲ. ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇದ್ದೆ. ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿದ್ದೆ ಅಮ್ಮು. ಸುಮ್ನೆ ಹೆಣ್ ನೋಡೋ ಶಾಸ್ತ್ರ ಅಟೆಂಡ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ದಲ್ಲ. ಅಪ್ಪ ಅದೇ ಹುಡ್ಗನ್ ಜೊತೆ ಮದ್ವೆನೇ ಫಿಕ್ಸ್ ಮಾಡಿದ್ದಾರೆ. ಈಗ ಏನ್ ಮಾಡ್ತೀಯಾ? ಅಲ್ಲ ನೀನ್ ಯಾಕೆ ಸುಮ್ನೆ ಇದ್ದೆ? ಬೇಡ ಅಂತ ಹೇಳೋದಲ್ವಾ? ನಮ್ ಪ್ರೀತಿ ವಿಷಯ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕಿತ್ತು. ಹೋದ್ರೆ ನನಗೆ 4 ಬಾಸಿ ಇವತ್ ಮದ್ವೆ ಮಾಡಿ ಕಳಿಸ್ತಾರ ಕಣು. ನೋಡ್ಸಿದ್ದು ನಮ್ಮ ಹತ್ರ ಟೈಮ್ ಇಲ್ಲ. ಇವತ್ತೇ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು ಹೆಣ್ ಕೇಳು. ಅದ್ ಹೇಗಾಗುತ್ತಮ್ಮ? ಅಮ್ಮ ಇನ್ನ ಹಾಸ್ಪಿಟಲ್ ಅಲ್ಲಿ ಇದಾರೆ, ಇನ್ನ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿದೆ. ಈ ಸಿಚುವೇಶನ್ ಅಲ್ಲಿ ಅವ್ರು ಹೇಗ್ ಬರಕಾಗುತ್ತೆ ಹೇಳು? ಅದನ್ ಬಿಟ್ಟು ದಾರಿ ಏನಿದೆ ಹೇಳು? ನಮ್ ಮದ್ವೆ ಮಾಡ್ಕೊಡಿ ಅಂತ ನಮ್ಮ ಅಪ್ಪನ ಹತ್ರ ಕೇಳ್ಬೇಕು ಅಷ್ಟೇ. ಅಟ್ಲೀಸ್ಟ್ ಬೇರೆ ಯಾರಾದ್ರೂ ರಿಲೇಟಿವ್ಸ್ ನ ಕರ್ಕೊಂಡ್ ಬಂದು ನಮ್ ಮನೇಲಿ ಮಾತಾಡು. ಇಲ್ಲ ಅಂದ್ರೆ 3 ದಿನದಲ್ಲಿ ನನ್ ಮದ್ವೆ ಆಗೋಗುತ್ತೆ. ಓಕೆ, ನೀನ್ ಅಳ್ಬೇಡ, ನಾನೇನೋ ಒಂದ್ ಮಾಡ್ತೀನಿ. ಏನೋ ಮಾಡ್ತೀನಿ ಅಂತ ಹೇಳ್ತೀಯ, ಆಮೇಲೆ ಫೋನ್ ಪಿಕ್ ಮಾಡಲ್ಲ. ನನಗಂತೂ ಆಗಿದ್ ಟೆನ್ಷನ್ಗೆ ಸತ್ತೋಗೋಣ ಅಂತ ಅನ್ಸ್ತು. ಎಲ್ಲೇ ಇದ್ರು ನನ್ ಫೋನ್ ಪಿಕ್ ಮಾಡದೆ ಇರ್ಬೇಡ ಪ್ಲೀಸ್. ಓಕೆ ಸಾರಿ, ನಿನಗ್ ಬೈಬೇಡ. ಇನ್ ಏನ್ ಮಾಡ್ತೀಯೋ ಇವತ್ತೇ ಮಾಡು. ಇವತ್ತೇ ನಮ್ ಮನೆಗ್ ಬಂದು ಮಾತಾಡು ಅಷ್ಟೇ. ಏನತ್ಗೆ ನಿಮ್ ಮುಖ ಅಮ್ಮನ್ ಮುಖದಲ್ಲಿ ಖುಷಿ ಹುಕ್ಕಿ ಹರಿತಾ ಇದೆ. ಗಂಡಿನ ಕಡೆಯವರು ಏನ್ ಹೇಳಿದ್ರಮ್ಮ? ನಿಜ, ತುಂಬಾ ಒಳ್ಳೆ ಸಂಬಂಧ. ನಮ್ಮ ಅಮ್ಮನ್ನ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಅದಕ್ಕೆ ತಾಮೂರ್ನ ಬದಲಾಯಿಸ್ಕೊಂಡು ಮದ್ವೆನೂ ಫಿಕ್ಸ್ ಮಾಡ್ಕೊಂಡು ಹೊರಟೋದ್ರು. ಹೌದಾ ಅದ್ಗೆ? ಓ, ಇನ್ 3 ದಿನದಲ್ಲೇ ಮದ್ವೆ ಗಿರಿಜಾ? 3 ದಿನದಲ್ಲ? ಅಷ್ಟ ಅವಸರವಾಗಿ ಯಾಕಮ್ಮ ಮದ್ವೆ ಮಾಡ್ತಿದ್ದೀರಾ? ಗಿರ್ಜಾ, ಹುಡುಗ ಅಮೆರಿಕಾದಲ್ಲಿರೋದು. ಅವನ್ಗೆ ರಜಾ ಇಲ್ವಂತೆ. ಈಗ ಹೋದ್ರೆ ಅವ್ನಿನ್ 6 ತಿಂಗಳು ಇಲ್ಲಿಗೆ ಬರೋದಿಲ್ವಂತೆ. ತುಂಬಾ ದಿನ ಮದ್ವೆ ನಿಶ್ಚಯ ಆದ್ಮೇಲೆ ಬಿಡಕ್ ಆಗಲ್ಲ ಅಲ್ವಾ? ಅದಕ್ಕೆ ನಿಮ್ ಅಣ್ಣಂದ್ರು 3 ದಿವಸದಲ್ಲಿ ಮದ್ವೆನ ಮಾಡ್ಬಿಟ್ಟಿದ್ದಾರೆ. ಅಲ್ಲ, ಒಳ್ಳೆ ಸಂಬಂಧ ಬಂದ ಹಾಗೆಲ್ಲ ಬಿಡಕ್ ಆಗತ್ತಾ ಹೇಳು? ಆದ್ರೂ ಹುಡುಗನ ಅಪ್ಪ ಅಮ್ಮನ ಬಗ್ಗೆ ಒಂದ್ 4 ಕಡೆ ವಿಚಾರಿಸ್ಬೇಕಾಗಿತ್ತು. ಗಿರ್ಜಾ, ನಿಮ್ ಅಣ್ಣಂದ್ರು ಆ ಕೆಲ್ಸನೆಲ್ಲ ಮಾಡಾಗಿದೆ. ನಿಮ್ ಅಣ್ಣಂದ್ರಿಗೆ ಸಂಸ್ಕಾರವಂತ ಕುಟುಂಬ ಅಂತ ನಂಬಿಕೆ ಬಂದ್ಮೇಲೆನೆ ಅವ್ರು ಒಪ್ಪಿಗೆ ಕೊಟ್ಟಿರೋದು. ಒಳ್ಳೇದಾಯ್ತಕ್ಕೆ. ಆದ್ರೆ ಇನ್ನು 3 ದಿನದಲ್ಲಿ ನಮ್ಮ ಅಮ್ಮ ಮದ್ವೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಅದಕ್ಕೆ. ಅವ್ನು ಇನ್ನು ನಿನ್ನೆ ಮೊನ್ನೆ ಹುಟ್ಟಿದಾಗ ಅನ್ನಿಸ್ತಾ ಇದೆ.
ಅವಳ ನಾಮಕರಣದ ಫೋಟೋನ ನೀವ್ ನನಗ್ ಕೊಟ್ಟಿದ್ರಲ್ಲ, ಅದು ಇನ್ನು ನನ್ ಪೆಟ್ಟಿಗೆ ಹಾಗೆ ಇದೆ ಅತ್ಗೆ. ಅಮ್ಮನ ಎತ್ತಾರ್ಸಕ್ ನನಗ್ ಆಗ್ಲೇ ಇಲ್ಲ ಅತ್ಗೆ. ಅವಳ ಜೊತೆ ಇದ್ದು ಆ ಮುದ್ದು ಮುದ್ದು ಆಟಗಳನ್ನ ನೋಡಕ್ ಆಗ್ಲಿಲ್ಲ. ಆದ್ರೂ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ದ ಹಾಗೆ ಆಗತ್ತೆ ಗಿರ್ಜಾ ಅಂತ. ಅಮ್ಮ ಹೇಳ್ದಾಗೆಲ್ಲ ನನ್ಗಂತ ಅದೇನೋ ಖುಷಿ ಆಗತ್ತೆ ಅತ್ಗೆ. ಮುಂದೆ ಪುಟ್ ಪುಟ್ ಹೆಜ್ಜೆ ಹಾಕೊಂಡು ನಡೀತಾ ಇದ್ಳು. ಈ ಗಂಡನ ಜೊತೆ ಸಪ್ತಪದಿ ತುಳಿಯೋಷ್ಟು ದೊಡ್ಡೋಳಾಗಿದ್ದಾಳೆ ಅಂದ್ರೆ ಅದಕ್ಕೆ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಹೆಣ್ಮಕ್ಳೆ ಹಾಗೆ ಗಿರಿಜಾ, ಬಾಳೆ ಗಿಡ ಬೆಳೆದಂಗೆ ಬೆಳೀತಾರೆ. ಇನ್ 2 ದಿನ ಗಂಡನ್ ಜೊತೆ ಹಾರ್ಕೊಂಡು ಅಮೆರಿಕಾಗೆ ಹೋಗ್ಬಿಡ್ತಾಳೆ. ಅಕ್ಕೆ ಅಮ್ಮಗೂ ಹುಡುಗ ಇಷ್ಟ ಆಗಿದೆ ಅಂತಾನೆ ಅಮ್ಮನ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಅಮ್ಮುಗೆ ಇನ್ನೂ ಓದ್ಬೇಕು ಅಂತ ಆಸೆ, ಆದ್ರೆ ನಿಮ್ ಅಣ್ಣ ಕೇಳ್ಬೇಕಲ್ವಾ. ಆದ್ರೆ ಈ ಹುಡುಗ ಒಳ್ಳೆಯವನು ನೋಡಿದ ತಕ್ಷಣ ನಮ್ಗೂ ಅನ್ಸ್ತು ಅಮ್ಮನ ಚೆನ್ನಾಗ್ ನೋಡ್ಕೊಳ್ತಾನೆ. ಅಮ್ಮನು ಅವನ್ ಜೊತೆ ಖುಷಿಯಾಗಿರ್ತಾಳೆ. ಅಷ್ಟಾದ್ರೆ ಅಲ್ವಾ ಅದ್ಗೆ, ನಮ್ಗಿನ್ನೇನ್ ಬೇಕು ಹೇಳಿ. ನಮ್ ಮಕ್ಕಳ ಖುಷಿನೇ ನಮ್ ಖುಷಿ ಅಲ್ವಾ. ಸರಿ ಗಿರಿಜಾ, ನೋಡು ಟೈಮೇ ಇಲ್ಲ, ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು. ಈ ವಿಷಯ ನೀವ್ ತಿಳ್ಸೋಣ ಅಂತ ನಾನು ಅತ್ತೆ ಗಡಿ ಬಿಡಿಲ್ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ವಿ. ಈ ವಿಷಯ ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಅಮ್ಮ ಬರ್ತೀನಿ ಗಿರಿಜಾ, ನಂದನ್ಗೆ ವಿಷಯ ತಿಳಿಸು. ಬನ್ನಿ ಅತ್ತೆ, ಬನ್ನಿ.